ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನೀಟ್ ಅಕ್ರಮ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದೆ. ವಿರಾಜಪೇಟೆಯಲ್ಲೂ ಕೂಡ ಅಷ್ಟೇ ಶಾಸಕ ಪೊನ್ನಣ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲೂ ಕೂಡ ಅಷ್ಟೇ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಡಿಕೇರಿಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಮೂಲಕ ರಾಜ್ಯದಲ್ಲೂ ಕೂಡ ಅಷ್ಟೇ ಪ್ರತಿಭಟನೆ ಕಾವು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇರೋದು, ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನೀಟ್ ಅಕ್ರಮದ ಬಗ್ಗೆ ಮೋದಿ ಮೌನ ಮುರಿದ ವಿಚಾರವಾಗಿ ಪ್ರಧಾನಿ ಮೋದಿ ಈಗಲಾದರೂ ಮಾತನಾಡಿದ್ದು ಸ್ವಾಗತ. 15 ದಿನದ ಬಳಿಕ ಪ್ರಧಾನಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಭಯ ಹುಟ್ಟಿದೆ, ಜನರಲ್ಲಿ ಆತಂಕ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಗಾಣಿಗ ರವಿ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ತಿಗಣೆ ಕಚ್ಚಿದ್ರೆ ಇಡೀ ರಾತ್ರಿ ನಿದ್ದೆ ಮಾಡೋದಿಕ್ಕಾಗಲ್ಲ, ಕಾಂಗ್ರೆಸ್ನ ತಿಗಣೆ ಜಿರಳೆ ಜೊತೆ ಸೇರ್ಕೊಂಡಿವೆ ಅಂತ ಹೇಳಿದಂತ ಪ್ರತಾಪ್ ಸಿಂಹಗೆ ತಿರುಗೇಟು ಕೊಟ್ಟಿದ್ದಾರೆ. To our children, we want to take for the rural children. That is why I have requested all of them to invest on the rural schools, not on the towns. So we want a curriculum also, we will be planning for that. So that is why I request all of them to be a part of the next Bangalore Tech Summit. I think all the CEOs came in a big number. I think they were very open and they agree how government is trying to take things forward. ಒಬ್ಬರು ಇಬ್ಬರಲ್ಲ, ಒಂದು ಸ್ಟೇಟ್ ಅಲ್ಲ, ಇನ್ನೊಂದಲ್ಲ. ಈಗ 500 ಮಾರ್ಕ್ಸು ಫಸ್ಟ್ ಎಕ್ಸಾಮ್ನಲ್ಲಿ ತೊಗೊಂಡ್ರು. ಈಗ ಎರಡನೇ ಎಕ್ಸಾಮ್ ತೊಗೊಂಡವ್ರಿಗೆ ಅವನಿಗೆ ರ್ಯಾಂಕಲ್ಲಿ 300 ಬಂದಿದೆ, 300 ಮಾರ್ಕ್ಸ್ ಬಂದಿದೆ ಅವನಿಗೆ. ಕೆಲವರು ಎಲಿಜಿಬಿಲಿಟಿನೇ ಬರಲಿಲ್ಲ, ಪಾಸೇ ಆಗಲಿಲ್ಲ. ಸಾವಿರಾರು ಜನ, ಒಬ್ಬರು ಇಬ್ಬರು ಅಥವಾ 100 200 ಅಲ್ಲ, ಸಾವಿರಾರು ಜನ ಫೇಲ್ ಆಗಿಬಿಟ್ರು. ಅವ್ರು ಕ್ವಾಲಿಫೈ ಆಗಲಿಲ್ಲ. ಒಂದು ವೇಳೆ ಅವರು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಕ್ವಾಲಿಫೈ ಆಗಿದ್ದಾರೆ, ಅದು ಥ್ರೂ ಆಗಿದ್ದರೆ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಿಗ್ತಾಯಿತ್ತು. ಈಗ ಅವರಿಗೆ ಸಿಗೋದಿಲ್ಲ. ಈಗ ಅಂದರೆ ಅರ್ಥ ಯಾರು ಅದಕ್ಕೆ ಹೊಣೆ? ಕಾರಣ ಯಾರು? ಕ್ವಶನ್ ಪೇಪರ್ ಸೆಟ್ ಮಾಡೋರು ಟಫ್ ಆಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಎರಡನೇ ಎಕ್ಸಾಮ್ಗೆ. ಸೊ ಅದು ಮಾರ್ಕ್ಸ್ ಕಮ್ಮಿ ಆಯಿತು. ತಿಗಣೆ ಒಂದು ಕಚ್ಚಿದ್ರೆ ಹೆಂಗೆ ರಕ್ತ ಇರ್ತದೆ ಅಂತ ಗೊತ್ತಾಗಿಲ್ಬೇಕು. ಅದು ಹೇಳಿದವ್ರಿಗೆ ಹೇಳಿ, ತಿಗಣೆ ಒಂದು ಚೂರು ರಕ್ತ ಇರಿದ್ರೆ ನೀನು ಮಲ್ಕೊಳ್ಳೋಕ್ಕೆ ಆಗಲ್ಲ, ರಾತ್ರಿಯೆಲ್ಲ ಕೆರ್ಕೊಂಡು ಕುತ್ಕೋಬೇಕಾಗತ್ತೆ. ಆ ತಿಗಣೆ ಶಕ್ತಿನ ಅಷ್ಟಿರುತ್ತೆ. ಯಾವುದೋ ತಿಗಣೆ ಜಿರ್ಲೆಗಳು ಅಷ್ಟು ಈಸಿ ಅಲ್ಲ. ನೀನು ರಾತ್ರಿ ಒಂದು ತಿಗಣೆ ಕಚ್ಚಿದ್ರೆ ರಾತ್ರಿಯೆಲ್ಲ ನಿದ್ದೆ ಮಾಡೋಂಗಿಲ್ಲ, ನೀನು ನಿದ್ದೆ ಕದ್ದು ಬಿಡುತ್ತೆ. ಅದರಿಂದ ತಿಗಣೆ ಜಿರ್ಲೆ ಅನ್ನೋದು ಬಿಟ್ಟು ನೀವು BJPಯವರು ಯುವಕರ ವಿದ್ಯಾರ್ಥಿಗಳ ಯುವ ಸಮೂಹದ ಓಟ್ ಪಡೆದು ಅಧಿಕಾರ ಮಾಡ್ತಾ ಇದ್ರಿ. ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.